ಕರಾವಳಿ ಜನರ ಪ್ರತಿ ಮನೆಯಲ್ಲೂ ಆಟಿ ತಿಂಗಳ ಒಂದು ದಿನವಾದರೂ ಪತ್ರೊಡೆ ಮಾಡೋದು ವಿಶೇಷ. ಇವತ್ತು ಪತ್ರೊಡೆಯೊಂದಿಗೆ ಪತ್ರೊಡೆ ಗಸಿ ಕೂಡ ಮಾಡೋಣ. ಕೆಸುವಿನ ಎಲೆಗಳನ್ನು ತೊಳೆದು ರೆಡಿ ಮಾಡಿಕೊಂಡಿದ್ದೇನೆ. ಹಾಗೆ 3 ಗ್ಲಾಸ್ನಷ್ಟು ದೋಸೆ ಹಾಕಿ ಅರ್ಧ ಗ್ಲಾಸ್ನಷ್ಟು ಕಡಲೆಬೇಳೆ ತೊಳೆದು 2 ಗಂಟೆ ನೆನೆಸಿಟ್ಟಿದ್ದೆ. ಇದರ ಅರ್ಧ ಭಾಗವನ್ನು ಈಗ ಮಿಕ್ಸಿ ಜಾರಿಗೆ ಹಾಕ್ತೇನೆ. ಹಾಗೆ 8 ರಿಂದ 10 ಬ್ಯಾಡಗಿ ಮೆಣಸು, 3 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, 2 ಸ್ಪೂನಷ್ಟು ಜೀರಿಗೆ, 1 ಕಪ್ಪಿನಷ್ಟು ತೆಂಗಿನ ತುರಿ, ಲಿಂಬೆ ಗಾತ್ರದ ಹುಣಸೆ ಹುಳಿ, ಅರ್ಧ ಸ್ಪೂನಷ್ಟು ಅರಶಿಣದ ಹುಡಿ, ಬೆಲ್ಲ, ಸ್ವಲ್ಪ ನೀರು ಹಾಕಿ ರುಬ್ಬಿ ಒಂದು ಪಾತ್ರೆಗೆ ಹಾಕ್ತೇನೆ. ಹಾಗೆ ಉಳಿದ ಅಕ್ಕಿ ಕೂಡ ರುಬ್ಬಿ ಇದಕ್ಕೆ ಉಪ್ಪು ಸೇರಿಸಿಕೊಂಡು ಮಿಕ್ಸ್ ಮಾಡೋಣ. ಇಂಗು ಹಾಕಲಿಕ್ಕೆ ಮರ್ತಿತ್ತು, ಇದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ಇಡುವ. ಇನ್ನು ಕೆಸುವಿನ ಎಲೆ ಹಿಂಬದಿ ತೆಳುವಾಗಿ ಎಲ್ಲ ಕಡೆ ಬರುವ ರೀತಿಯಲ್ಲಿ ಹಿಟ್ಟನ್ನು ಸ್ಪ್ರೆಡ್ ಮಾಡಬೇಕು. ಇದೇ ರೀತಿ ಒಂದರ ಮೇಲೆ ಒಂದು 4 ಎಲೆ ಇಡ್ತೇನೆ. ಪ್ರತಿ ಎಲೆಯ ಮೇಲೂ ಮಸಾಲೆ ಸವರಬೇಕು. ಇನ್ನು ವಿಡಿಯೋದಲ್ಲಿ ತೋರಿಸಿದ ರೀತಿಯಲ್ಲಿ ಇದನ್ನು ಫೋಲ್ಡ್ ಮಾಡಿ ಪುನಃ ಮೇಲ್ಗಡೆ ಕೂಡ ಮಸಾಲೆಯನ್ನು ಹಾಕಿ ಇದೇ ರೀತಿ ಎಲ್ಲವನ್ನು ರೆಡಿ ಮಾಡಿ ಇಡ್ಲಿ ಪಾತ್ರೆಯಲ್ಲಿ ಒಂದೊಂದೇ ಇಟ್ಟು ಮುಚ್ಚಳ ಮುಚ್ಚಿ 3/4 ಗಂಟೆ ಇದನ್ನು ಬೇಯಿಸಿಕೊಳ್ಬೇಕು. ಈ ಸಮಯದಲ್ಲಿ ಇದಕ್ಕೆ ಗಸಿ ರೆಡಿ ಮಾಡೋಣ. ತುಂಬ ಸಿಂಪಲ್ ಮಸಾಲೆ. ಮಿಕ್ಸಿ ಜಾರಿಗೆ 4 ಮೆಣಸು, ಸಣ್ಣ ತುಂಡಷ್ಟು ಹುಣಸೆ ಹುಳಿ, ಇಂಗು, ತೆಂಗಿನ ತುರಿ ಮತ್ತು ಸ್ವಲ್ಪ ನೀರು ಹಾಕಿ ರುಬ್ಬಿ ಒಂದು ಪಾತ್ರೆಗೆ ಹಾಕಬೇಕು. ಅಗತ್ಯ ಇರುವಷ್ಟು ಇದಕ್ಕೆ ನೀರು ಮತ್ತು ಉಪ್ಪು ಸೇರಿಸಿ ಕುದಿಸಬೇಕು. ಇದು ಚೆನ್ನಾಗಿ ಕುದಿ ಬಂದ ಮೇಲೆ ತೆಂಗಿನ ಎಣ್ಣೆಯಲ್ಲಿ ಇದಕ್ಕೆ ಒಗ್ಗರಣೆ ಕೊಟ್ಟು ಗ್ಯಾಸ್ ಆಫ್ ಮಾಡಿ ಒಂದು ನೀರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಫ್ರೈ ಮಾಡಿ ಕೂಡ ಇದಕ್ಕೆ ಸೇರಿಸ್ಬೋದು. ಈಗ ಪತ್ರೊಡೆ ಬೆಂದಿದೆ. ಸ್ವಲ್ಪ ಆರಿದ ಮೇಲೆ ಅಗತ್ಯ ಇರುವಷ್ಟು ಪತ್ರೊಡೆ ತಿರಿಗಳನ್ನು 1 ಇಂಚಿಗೆ ಕಟ್ ಮಾಡಿಕೊಂಡಿದ್ದೇನೆ. ಬಡಿಸುವ 10 ನಿಮಿಷದ ಮೊದಲು ಇದನ್ನು ಗಸಿಗೆ ಹಾಕಿ ಮಿಕ್ಸ್ ಮಾಡಿ ಮುಚ್ಚಿಡಿ. ಆಮೇಲೆ ಬಡಿಸಬೇಕು. ಇನ್ನು ಸ್ವಲ್ಪವನ್ನು ನಾನು ಕಾವಲಿಯಲ್ಲಿ ಫ್ರೈ ಮಾಡಿ ರೆಡಿ ಮಾಡಿದ್ದೇನೆ. ಈಗ ಎರಡನ್ನು ಒಂದು ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿ. ಕೊಂಕಣಿ ಸ್ಟೈಲಲ್ಲಿ ಗಸಿ ಪತ್ರೊಡೆ ರೆಡಿ.